ಶ್ರೀ ಶ್ರೀ ಅಶ್ವತ್ಥ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ, ಶಿವಲಿಂಗ ಪಾಂಡಿತ್ಯರಾದ್ಯಂತ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ, ಹರ್ಷಿತಾನಂದ ಮಹಾಸ್ವಾಮೀಜಿಗಳಿಗೆ ಮತ್ತು ಗೌರಿಶಂಕರ್ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ, ವೇದಿಕೆಯಲ್ಲಿರುವಂತ ನನ್ನ ಸಹೋದ್ಯೋಗಿಗಳಂತ ಸಕ್ಕರೆ ಮಂತ್ರಿಗಳಂತ ಶಿವಾನಂದ ಪಾಟೀಲ್ ಅವರೇ, ಮತ್ತೊಬ್ಬ ಸಹೋದ್ಯೋಗಿ ಮಾನ್ಯ ಶ್ರೀ ತಿಮ್ಮಾಪುರ್ ಅವರೇ, ಪಕ್ಷದ ಹಿರಿಯ ನಾಯಕರಾದಂಥ ಶಾಸಕರಂತ ಲಕ್ಷ್ಮಣ್ ಸವದಿ ಅವರೇ, ಸ್ಥಳೀಯ ಶಾಸಕರಾದಂಥ ಮಿತ್ರ ಅಂತ ಜಗದೀಶ್ ಗುರ್ಗಂಟಿ ಅವರೇ, ನಮ್ಮ ಹಿರಿಯ ನಾಯಕರಾದಂಥ SR ಪಾಟೀಲ್ ಅವರೇ, JT ಪಾಟೀಲ್ ಅವರೇ, ನಮ್ಮ ಮಿತ್ರ ಅಂತ ಆನಂದ್ ನ್ಯಾಮಗೌಡ್ರೆ ಮಾಜಿ ಶಾಸಕರು, ನಮ್ಮ ಹಿರಿಯ ರಾಜಕಾರಣಿಗಳು, ಮಾಜಿ ಮಂತ್ರಿಗಳು, ಸ್ನೇಹಿತರಾದಂಥ ಮುರುಗೇಶ್ ನಿರಾಣಿರವರೇ, ಶ್ರೀಕಾಂತ್ ಕುಲಕರ್ಣಿ ಅವರೇ, ನನ್ನ ಮಿತ್ರ ಅಂತ ಉಪಾಧ್ಯಕ್ಷ ಅಂತ ಅಜಯ್ ಕುಮಾರ್ ಸನ್ನಾಯ್ಕ ಅವರೇ, ನನಗೆ ಅಧ್ಯಕ್ಷ ಆಗಿದ್ದಂತ ಮಾಜಿ ಶಾಸಕರಂತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ನಂಜೇಮಠರವರೇ, ಇನ್ನು ವೇದಿಕೆಯಲ್ಲಿ ಬಹಳ ಜನ ಎಲ್ಲ ನಾಯಕರುಗಳಿದ್ದಾರೆ. ಈ ಒಂದು ಪವಿತ್ರವಾದಂತಹ ಸಮಾರಂಭವನ್ನು ಏರ್ಪಾಡು ಮಾಡತಕ್ಕಂಥ ಈ ಅರ್ಬನ್ ಕೋಆಪರೇಟಿವ್ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಎಲ್ಲ ನಿರ್ದೇಶಕರುಗಳೇ ಮತ್ತು ಹೊಸದಾಗಿ ಈ ನೇತೃತ್ವವನ್ನು ವಹಿಸತಕ್ಕಂಥ ನಮ್ಮ ರಾಹುಲ್ ಕಲುತಿ ಅವರೇ ಮತ್ತು ಅವರೆಲ್ಲ ಬಂದು ಮಿತ್ರರು, ಬಹಳ ಆತ್ಮವಿಶ್ವಾಸದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ಇವತ್ತು ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಕರ್ನಾಟಕ ಭವನದ ಉದ್ಘಾಟನೆಯನ್ನ ಇಟ್ಕೊಂಡಿದ್ದಾರೆ. ನೀನು ಅಲ್ಲಿಗೆ ಬರಲೇಬೇಕು ಅಂತ ಹೇಳಿ ಕೂಡ ಸೂಚನೆ ಕೊಟ್ಟಿದ್ರು. ರಾಹುಲ್ ಕಲುತಿ ಅವರು ಕಳೆದ 1 ವರ್ಷದಿಂದ ನಿಮ್ ಕೈಲೇ ನಾನು ಈ ಒಂದು ಉದ್ಘಾಟನೆಯನ್ನ ಮಾಡಿಸ್ಬೇಕು ಅಂತೇಳಿ ಪಟ್ಟಿಡಿದು ಇವತ್ತು ನನ್ನನ್ನ ಇಲ್ಲಿ ಕರ್ಕೊಂಡು ಬಂದು ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿಸಿ ಎಲ್ಲ ಶ್ರೀಗಳು ಮತ್ತು ನಮ್ಮ ನಾಯಕರ ಸಮ್ಮುಖದಲ್ಲಿ ಈ ಜ್ಯೋತಿಯನ್ನ ಬೆಳೆಸೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಮತ್ತು ಸಿದ್ದು ನಾಮಗೌಡರು ಮತ್ತು ಕಲುತಿಯವರು 3 ಜನ ಬಹಳ ಆತ್ಮೀಯ ಸ್ನೇಹಿತರು. ನಾನು ಒಂದು ಬಾರಿ ಜಮಖಂಡಿಗೆ ಬರಬೇಕಾದ್ರೆ ನಾನು SN ಕೃಷ್ಣರವರ ಸಂಪುಟದಲ್ಲಿ ಮಂತ್ರಿಯಾಗಿ ಇದು ಉದ್ಘಾಟನೆಗೆ ಬರಬೇಕಾದ್ರೆ ಆಕ್ಸಿಡೆಂಟ್ ಆದಂತ ಒಂದು ಪರಿಸ್ಥಿತಿ ಬಂದು ವಾಪಸ್ ಇಲ್ಲಿಂದ ನನ್ನ ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡು ಹೋಗಬೇಕಾದಂತ ಒಂದು ಪರಿಸ್ಥಿತಿ ಬಂದಿತ್ತು. ಕಲೋತಿಯವರು ಮತ್ತು ಸಿದ್ದರಾಮಗೌಡರು ಇಬ್ರು ಈ ಭಾಗದ 2 ಕಣ್ಣಂತೆ ಅಭಿವೃದ್ಧಿ ಕೆಲಸವನ್ನ ಮಾಡಿಕೊಂಡು ಬಹಳ ಸರಳತೆಯಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದವರು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ. ಆ ಭಾವನೆಯಿಂದ, ಆ ಸ್ನೇಹದ ಸಂಬಂಧದಿಂದ ಇವತ್ತು ನಾನು ಇಲ್ಲಿಗೆ ಬಂದಿದ್ದೇನೆ. ನಾನು ಸಿದ್ದರಾಮೇಗೌಡರು ಇಬ್ಬರು ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿದ್ದು, ಜಿಲ್ಲಾ ಪರಿಷತ್ ಆವತ್ತಿನ ಕಾಲದಲ್ಲಿ ಸದಸ್ಯರಾಗಿದ್ದು, ಅದಾದ ಮೇಲೆ ಬಂಗಾರಪ್ಪ ಸಂಪುಟದಲ್ಲಿ ನಾನು ಮಂತ್ರಿಯಾಗಿದ್ದಾಗ ಅವರನ್ನ ನಾವು ಲೋಕಸಭೆಗೆ ಆವತ್ತಿನ ಕಾಲದಲ್ಲಿ ಪಾರ್ಲಿಮೆಂಟ್ಗೆ ನಿಲ್ಲಿಸಿ ಬಂಗಾರಪ್ಪನವರು ನರಸಿಂಹರಾಯರ ಕಾಲದಲ್ಲಿ ಅವ್ರನ್ನ ಮಂತ್ರಿ ಮಾಡಿದ್ದನ್ನ ಇತಿಹಾಸ ಯಾರು ಕೂಡ ತೆಗೆದುಹಾಕಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗೆ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಿಕೊಂಡು ಬಂದದ್ದು ಇವತ್ತು ಇದೆ. ಇವತ್ತು ನಾನು ಇಲ್ಲಿಗೆ ಈ ಒಂದು ರಾಜ್ಯದ ಒಂದು ಮೂಲೆ ಭಾಗ ಅಂತ ಹೇಳಿ ನಮ್ಮ ಮಂತ್ರಿಗಳು ಕೆಲವರು ಮಾತಾಡ್ತಿದ್ರು. ಇದು ಮೂಲೆ ಭಾಗ ಅಂತ ಅನ್ಕೊಳ್ಳೋದು ಬೇಡ. ಇಡೀ ರಾಜ್ಯಕ್ಕೆ ಇದೊಂದು ಶ್ರೀಮಂತ ನಾಡಿದು. ಜಮಖಂಡಿ, ಬಾಗಲಕೋಟೆ
ಮತ್ತು ಏನು ಬಿಜಾಪುರ ಬೆಳಗಾಂ ನಮ್ಮ ಸೌದಿಯವರು ಹೇಳಿದಂಗೆ ಅವರು ಮತ್ತು ನಮ್ಮ ಶಿವಾನಂದ್ ಮಾತಾಡಿದಂಗೆ 50ಕ್ಕೂ ಹೆಚ್ಚು ಶುಗರ್ ಫ್ಯಾಕ್ಟರಿಯನ್ನು ಇಟ್ಟು ಸಕ್ಕರೆ ತಯಾರು ಮಾಡಿಸಿ ಎಲ್ಲ ರೈತರ ಬದುಕಿಗೆ ಅವರ ಜೀವನವನ್ನೇ ಬದಲಾವಣೆ ಮಾಡುವಂತ ಒಂದು ಶಕ್ತಿ ಇವತ್ತು ಇದೆ. ನನ್ನ ರಾಜಕಾರಣ ಕೂಡ ನಾನೊಬ್ಬ TAPCMS ಡೈರೆಕ್ಟರ್ ಆಗಿ 83ರಲ್ಲಿ 22 ವಯಸ್ಸು ನನಗೆ. ಆಗ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ, ಮಾರ್ಕೆಟಿಂಗ್ ಸೊಸೈಟಿ ಡೈರೆಕ್ಟರ್ ಆಗಿ ಕನಕಪುರದಿಂದ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಬ್ಬ ಸಹಕಾರ ಮಂತ್ರಿಯಾಗಿ SM ಕೃಷ್ಣರವರ ಅವಧಿಯಲ್ಲಿ ಅವತ್ತು ಕೆಲಸವನ್ನು ಮಾಡಿದ್ದೇನೆ. ನಮ್ಮ ಸೌದಿಯವರು ಲಕ್ಷ್ಮಣ್ ಸೌದಿಯವರು ಹೇಳಿದಂಗೆ ಆವತ್ತಿನ ಕಾಲದಲ್ಲಿ ಅನೇಕ ಸಹಕಾರ ಫ್ಯಾಕ್ಟರಿಗಳಿಗೆ ಸಾಲ ಕೊಡುವಂತಹ ನಿರ್ಧಾರವನ್ನು ಮಾಡಿ ಈ ರೈತನಿಗೆ ಸಂಬಳ ಇಲ್ಲ, ರೈತನಿಗೆ ಪೆನ್ಷನ್ ಇಲ್ಲ, ರೈತನ ಪ್ರಮೋಷನ್ ಇಲ್ಲ, ರೈತನಿಗೆ ರಿಟೈರ್ಮೆಂಟ್ ಇಲ್ಲ, ಈ ರೈತನಿಗೆ ಲಂಚ ಇಲ್ಲ. ಸೊ ರೈತರಿಗೂ ಈ ಫ್ಯಾಕ್ಟರಿಗೂ ಅಪಾರವಾದಂತಹ ಒಂದು ಸಂಬಂಧವನ್ನ ಇರೋದ್ರಿಂದ ಈ ಶುಗರ್ ಫ್ಯಾಕ್ಟರಿಗೆ ಹೆಚ್ಚು ಕೊಡಬೇಕು ಅಂತೇಳಿ ಅಂದಿನ ಕಾಲದಲ್ಲಿ ನಾವು ತೀರ್ಮಾನವನ್ನು ನಾವು ಮಾಡಿದ್ವು. ನಿಮ್ಮ ಭಾಗದಲ್ಲಿ ಅತಿ ಹೆಚ್ಚು ಫ್ಯಾಕ್ಟರಿಗಳಿದೆ. ನಾನು SM ಕೃಷ್ಣರವರು ಹೋಗಿ ಆವತ್ತಿನ ಕಾಲದಲ್ಲಿ ಸೋನಿಯಾ ಗಾಂಧಿಯವ್ರನ್ನ ಸಿದ್ದರಾಮೇಗೌಡರು ಪ್ರಾರಂಭ ಮಾಡಿದಂಥ ಫ್ಯಾಕ್ಟರಿಗೆ ಪೂಜೆ ಮಾಡುವಂತ ಒಂದು ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದು ನನಗೆ ನೆನಪಿದೆ. ಹಂಗೆ ಇವತ್ತು ಅನೇಕ ಕೆಲಸಗಳನ್ನು ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ನಮ್ಮ ಕಲುತಿಯವರು ನನ್ನ ಆತ್ಮ ಮಿತ್ರರು, ಅವರು 3 ಬಾರಿ ಶಾಸಕರಾಗಿ ನನ್ನ ಜೊತೆ ಕೆಲಸವನ್ನು ಮಾಡಿದಂಥವ್ರು. ಅವರು ಕೂಡ ಬಹಳ ಸರಳತೆಯಲ್ಲಿ, ಬಹಳ ಹೃದಯ ಶ್ರೀಮಂತಿಕೆಯಿಂದ, ಸರಳತೆಗೆ ಮತ್ತೊಂದು ಹೆಸರು ನಮ್ಮ ಕಲುತಿ, ನನ್ನ ಸ್ನೇಹಿತ. ಇವತ್ತು ಎಲ್ಲರೂ ಕೂಡ ರೈತರ ಪರವಾಗಿ ಯಾವಾಗ ನನ್ನನ್ನು ಭೇಟಿ ಮಾಡಿದ್ರು ಕೂಡ ಬಹಳ ತಾಳ್ಮೆಯಿಂದ, ಶ್ರಮದಿಂದ ನಮ್ಮ ಕ್ಷೇತ್ರದ ಮಹಾಜನತೆಗೆ ದುಡಿದಂಥದ್ದು ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಅವರ ಸಹೋದರ ಕಲುತಿ ಕೂಡ ಅವರು ನನ್ನ ಜೊತೆ ಸಹಕಾರ ಇಲಾಖೆಯಲ್ಲಿ ರಿಜಿಸ್ಟ್ರಾರ್ ಆಗಿ, ಜಾಯಿಂಟ್ ರಿಜಿಸ್ಟ್ರಾರ್ ಆಗಿ ಎಲ್ಲ ಕೂಡ ಕೆಲಸವನ್ನು ಮಾಡಿದ್ದು ನನಗೆ ಈಗ ನೆನಪಿಗೆ ಬರ್ತಾ ಇದೆ. ಬಂಧುಗಳೇ, ತಾವೆಲ್ಲ ಬಹಳ ಅಭಿಮಾನದಿಂದ ನನ್ನನ್ನು ಬರಮಾಡ್ಕೊಂಡಿದ್ದೀರಿ, ಬಹಳ ಶ್ರಮ ಪಟ್ಟಿದ್ದೀರಿ. ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು, 2 ಜಿಲ್ಲೆಯ ನಾಯಕರುಗಳೆಲ್ಲ ಕೂಡ ಇವತ್ತು ಬಂದು ಬಹಳ ಅಭಿಮಾನಪೂರ್ವಕವಾಗಿ ಇವತ್ತು ಬ್ಯಾಂಕ್ ಅನ್ನ ನಡೆಸ್ಕೊಂಡಿದ್ದಾರೆ. ಈ ಬ್ಯಾಂಕ್ ಇತಿಹಾಸವನ್ನ ತಿಳ್ಕೊಂಡಿದ್ದೇನೆ. ಬಹಳ ದೊಡ್ಡ ಇತಿಹಾಸ ಇದೆ, ಬಹಳ ಶಿಸ್ತಿನಿಂದ ಇವತ್ತು ಕೆಲಸ ನಡೀತಾ ಇದೆ. ಸಹಕಾರ ತತ್ವ ಇಲ್ಲಿ ಎದ್ದೆ ಕಾಣ್ತಾ ಇದೆ. ಸಿದ್ದನಗೌಡರು ಪಾಟೀಲ್ರು ನಮ್ಮ ರಾಜ್ಯವರು, ನಮ್ಮ ಶಿವಾನಂದ ಹೇಳಿದಂಗೆ ಸಿದ್ದನಗೌಡರು ಪಾಟೀಲು ಆ ಬೀಜ ಏನು ನಮ್ಮ ರಾಜ್ಯದಲ್ಲಿ ಬಿತ್ತಿದ್ರು, ಸರ್ವರಿಗೂ ಸಮಪಾಳು, ಸರ್ವರಿಗೂ ಸಮಪಾಳು ಅನ್ನೋ ಏನು ಒಂದು ತತ್ವ ಈ ಬಹಳ ಹೆಮ್ಮರವಾಗಿ ಇವತ್ತು ಬೆಳ್ಕೊಂಡು ಇವತ್ತು ಬರ್ತಾ ಇದೆ. ಹಿಂದೆ ನಾನು ಸಹಕಾರ ಮಂತ್ರಿ ಆಗಿದ್ದಾಗ ಅನೇಕ ಸಂದರ್ಭದಲ್ಲಿ ಮಾತಾಡಿದ್ದೆ, ಈಗೂ ಹೇಳ್ತಾ ಇದ್ದೇನೆ. ಜತೆಗೂಡುವುದು ಆರಂಭ, ಜತೆಗೂಡಿ ಚರ್ಚಿಸುವುದು ಪ್ರಗತಿ, ಜತೆಗೂಡಿ ಕೆಲಸ ಮಾಡುವುದು ಯಶಸ್ಸು. ನಾವು ಯಾವಾಗ ಒಟ್ಟಿಗೆ ಸೇರಿ ಎಲ್ಲ ಕೆಲಸ ಮಾಡ್ತೇವೆ ಆಗ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಸೊ ನಾನು ಅನ್ನೋದನ್ನ ಬಿಟ್ಟು ನಾವು ಅನ್ನೋದನ್ನ ಯಾವಾಗ ಈ ತತ್ವದ ಮೇಲೆ ನಾವು ನಡೀತೇವೆ ಆಗ ಇನ್ನೂ ಹೆಚ್ಚಿಗೆ ಮೇಲೋಗ್ಲಿಕ್ಕೆ, ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದಕ್ಕೆ ಇವತ್ತು ಈ ಬ್ಯಾಂಕಿನ ಕಟ್ಟಡ ಮತ್ತು ನಮ್ಮ ರಾಹುಲ್ ಕಲುದಿಯವರು ಈ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ 10 ಶಾಖೆ ಇತ್ತು, ಈಗ 16 ಶಾಖೆಯನ್ನ ಮಾಡಿದ್ದಾರೆ ಅಂತ ತಿಳಿದು ನನಗೆ ಬಹಳ ಸಂತೋಷ ಆಯಿತು. ಅವರ ಮೇಲೆ ಅಪಾರವಾದಂತಹ ವಿಶ್ವಾಸವನ್ನು ಇಟ್ಟು ಎಲ್ಲ ಹಿರಿಯರು ಯುವಕರ ಮೇಲೆ ನಂಬಿಕೆಯನ್ನು ಇಟ್ಟು ಈ ಜವಾಬ್ದಾರಿಯನ್ನು ಕೊಟ್ಟು ನಡೆಸ್ಕೊಟ್ಟಿದ್ದಾರೆ. ಆ ಎಲ್ಲ ನಮ್ಮ ಮ್ಯಾನೇಜ್ಮೆಂಟ್ಗೆ, ಆ ಷೇರ್ದಾರರಿಗೆ, ಆ ಸಿಬ್ಬಂದಿಯವರಿಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಭಾಗ ಬಹಳ ಹಿರಿಯ ನಾಯಕರುಗಳನ್ನ ಬಿಡಿ ಜತ್ತಿಯವರು ಕೂಡ ಒಬ್ಬ ಪಂಚಾಯಿತಿಯ ಅಧ್ಯಕ್ಷರಾಗಿಂದ ಹಿಡಿದು ಇವತ್ತು
ದೊಡ್ಡ ಸ್ಥಾನ ದೆಹಲಿಯ ರಾಷ್ಟ್ರಪತಿಯವರು ಕೂಡ ಇವತ್ತು ಅವ್ರನ್ನ ಕಳಿಸಿದ್ದೀರಿ. ಹಂಗೆ ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಂತ ಸಿದ್ದರಾಮೇಗೌಡರನ್ನ ಕೇಂದ್ರ ಮಂತ್ರಿ ಕೂಡ ನೀವೆಲ್ಲ ಕೂಡ ಮಾಡಿದ್ದೀರಿ. ಹಂಗೆ ರಾಜ್ಯದ ನೂರಾರು ನಾಯಕರುಗಳನ್ನ ಈ ಜಿಲ್ಲೆ ಕೊಡುಗೆಯನ್ನ ಕೊಟ್ಟದನ್ನ ನಾವು ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ತಾನೇ ನಾವೆಲ್ಲ ಸೇರಿ KH ಪಾಟೀಲ್ ಅವರ 100 ವರ್ಷದ ಜನ್ಮ ಹುಟ್ಟು ಹಬ್ಬದ ಆಚರಣೆಯನ್ನ ಗದಗ್ನಲ್ಲಿ ನಾವು ಮಾಡಿದೋ. ಸಹಕಾರದಲ್ಲಿ ಬಹಳ ದಿಗ್ಗಜರು ಅನೇಕ ಸಾಧನೆಗಳನ್ನ ಮಾಡಿದ್ದಾರೆ. ಇವತ್ತು ನಾವೆಲ್ಲ ಬೆಳಗಾವಿನಲ್ಲೂ ಕೂಡ ನಾವೆಲ್ಲ ಗಮನಿಸಿದ್ದೇವೆ. ವಿದ್ಯುತ್ ಶಕ್ತಿ ವಿದ್ಯುತ್ ಸರಬರಾಜು ಕೂಡ ಸಹಕಾರ ಸಂಸ್ಥೆ ಮಾಡ್ತಾ ಇದ್ದನ್ನ, ಶಾಲೆಗಳನ್ನ ಮಾಡ್ತಾ ಇದೆ, ಕ್ರೀಡಾ ಶಾಲೆಗಳನ್ನ ಮಾಡ್ತಾ ಇದೆ. ಇವತ್ತು ಹಾಲು ನಮ್ಮ ರೈತರಿಗೆ ಏನು ನಾವು ಮಿಲ್ಕ್ ಪ್ರೊಡ್ಯೂಸರ್ಸ್ ಇಟ್ಕೊಂಡಿದ್ದೇವೆ, ಇವತ್ತು ಸಹಕಾರ ಸಂಘದ ಮುಖಾಂತರನೇ ಇಡೀ ರಾಜ್ಯಕ್ಕೆ 90% ಹಾಲನ್ನ ಹಂಚಂತ ಒಂದು ವ್ಯವಸ್ಥೆ ಇವತ್ತು ಆಗಿದೆ. ಆದ್ರಿಂದ ನಾನು ತಮ್ಗೆ ಹೇಳೋದಿಷ್ಟೇ, ನೀವೆಲ್ಲ ನನ್ನ ಮೇಲೆ ಬಹಳ ಅಪಾರವಾದಂತ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀರಿ. ನನಗೆ ನಿಮ್ಮ ಪ್ರೀತಿ ವಿಶ್ವಾಸ ನೋಡಿದ್ರೆ ಸರ್ವಜ್ಞ ಒಂದ್ ಕಡೆ ಒಂದು ಮಾತು ಹೇಳ್ತಾನೆ. ನನಗೆ ಬಂದ ತಕ್ಷಣ ಯಾರೋ ಒಂದೊಂದು ನಿಂಬೆಹಣ್ಣು ಕೊಟ್ಟರು. ನಿಂಬೆಹಣ್ಣು ಬಂದು ಹೇಳಿದ ತಕ್ಷಣ ಒಂದು ದಪ್ಪದ ನಿಂಬೆಹಣ್ಣು ಹೂನಾರ ಹಾಕಿದ್ರೆ ನನಗೆ ಈ ಒಂದು ಸುಗಂಧರಾಜ ಹಾಕಿದ್ರೆ ನಂಗೆ ಸ್ವಲ್ಪ ಅಲರ್ಜಿ. ಅವ್ರು ಯಾರೋ ತಿಳ್ಕೊಂಡು ನಾನು ಆಗಾಗ ಬರೀತೀನಿ, ನನಗೆ ಹೂನಾರ ಹಾಕ್ಬೇಡಿ ಅಂತ ಹೇಳ್ತಾರೆ. ಅನ್ನು ಹೂನಾರ ಹಾಕ್ಬಿಡ್ತಾರೆ. ಸುಗಂಧ ಮತ್ತೆ ಒಂದು ನಿಂಬೆಹಣ್ಣು ಕೊಟ್ಟರು. ಸರ್ವಜ್ಞ ಒಂದ್ ಕಡೆ ಒಂದು ಮಾತು ಹೇಳ್ತಾನೆ, ನಿಂಬೆಗಿನ್ ಹುಳಿ ಇಲ್ಲ, ದುಂಬಿಗಿನ್ ಕರಿ ಇಲ್ಲ, ಶಂಭುಕಿನ್ನ ಅಧಿಕ ನೇವನಿಲ್ಲ. ಅಂದ್ರೆ ನಿಂಬೆಹಣ್ಣಿದೆಯಲ್ಲ, ಎಲ್ಲ ಹುಳಿಗಳಕ್ಕಿಂತ ಶ್ರೇಷ್ಠವಾದಂತ ಹುಳಿ ಅಂತೆ. ನಾವು ಮಾವಿನ ಹುಳಿ, ಹುಣಸೆ ಹುಳಿ, ದ್ರಾಕ್ಷಿ ಹುಳಿ, ಹಿಂಗೆ ಎಲ್ಲಾ ಹುಳಿಗಳಿಗೂ ಶ್ರೇಷ್ಠವಾದದ್ದು ನಿಂಬೆಹಣ್ಣು ಹುಳಿ ಅಂತೆ. ದುಂಬಿಗಿನ್ ಕರಿ ಇಲ್ಲ ಅಂದ್ರೆ ನಮ್ಮ ಹಳ್ಳಿಲಿ ಓಡಾಡಂತ ದುಂಬಿ ಕಪ್ಪು, ಈ ಬಟ್ಟೆಲಿ, ಗ್ಲಾಸಲ್ಲಿ, ಮೈಕಲ್ಲಿ ಎಲ್ಲ ಕಡೆ ಇದೆಯಲ್ಲ, ಕೂದಲೆಲ್ಲ, ಅದಕ್ಕಿಂತ ಶ್ರೇಷ್ಠವಾದಂತ ನಮ್ಮ ಹಳ್ಳಿಲಿ ದುಂಬಿ ಮೇಲೆ ಗ್ಲಾಸ್ ಹೊಡೆದು ಹೊಡಿತಂತೆ. ಅಷ್ಟು ಕಪ್ಪು ಶ್ರೇಷ್ಠವಾದಂತ ದುಂಬಿ ಮೇಲೆ. ಶಂಭುಕಿನ ಅಧಿಕ ದೇವರಿಲ್ಲ ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಪರಮೇಶ್ವರ ಅಂದ್ರೆ ಶಂಭು ಅಂತ ಕರೀತಾರೆ. ಸಾಕ್ಷಾತ್ ಪರಮೇಶ್ವರಕ್ಕೆ ಶಂಭು ಅಂತ ಕರೀತಾರೆ. ಅಂದ್ರೆ ನಿಂಬೆಗೆ ಮುಳಿ ಇಲ್ಲ, ದುಂಬಿಗೆ ಕರಿ ಇಲ್ಲ, ಶಂಭುಕಿನ ಅಧಿಕ ದೇವರಿಲ್ಲ. ಕೊನೆಗೆ ಏನ್ ಹೇಳ್ತಾರೆ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾರೆ. ಹಂಗೆ ನೀವೆಲ್ಲ ಸೇರಿ ಈ ಜಮಖಂಡಿ ಬಾಗಲಕೋಟೆ ಮಹಾಜನತೆ ನಾನೇ ಬಂದು ಈ ಬ್ಯಾಂಕಿನ ಉದ್ಘಾಟನೆ ಮಾಡಲೇಬೇಕು ಅಂತೇಳಿ ವರ್ಷಗಟ್ಟಲೆಯಿಂದ ಕಾಯ್ದೆ ನನ್ನ ಕೈಲಿ ಜ್ಯೋತಿಯನ್ನ ನಾನು ಶ್ರೀಗಳು ನಾಯಕರುಗಳೆಲ್ಲ ಬೆಳೆಸಿದ್ದೇನಲ್ಲ, ಆ ನಂಬಿಕೆಗೆ ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ದೇವರ ಭಕ್ತಿ ಕೂಡ ಬಹಳ ಮುಖ್ಯ. ಅದೇ ರೀತಿ ಸಹಕಾರ ಕ್ಷೇತ್ರದಲ್ಲಿ ಒಗ್ಗಟ್ಟಿನ ಮಂತ್ರ. ನಾವು ಒಗ್ಗಟ್ಟಿರಲಿಲ್ಲ ಅಂದ್ರೆ ಇಷ್ಟು ಜನರಿಗೆ ನಮ್ಮ ನ್ಯಾಷನಲೈಸ್ ಬ್ಯಾಂಕ್ಗಳು ಈಗೇನೋ ಇಂದಿರಾ ಗಾಂಧಿಯವರು ರಾಷ್ಟ್ರೀಕರಣ ಮಾಡಿದ ಮೇಲೆ ಸ್ವಲ್ಪ ಬ್ಯಾಂಕ್ ಅವರು ಸ್ವಲ್ಪ ಸರಳತೆಯನ್ನು ವಹಿಸಿದ್ದಾರೆ. ಅದು ಬಿಟ್ಟರೆ ಇವತ್ತು ನಮ್ಮ ಸಹಕಾರ ಬ್ಯಾಂಕ್ಗಳು, ಪಟ್ಟಣ ಬ್ಯಾಂಕ್ಗಳು, ಇಂಥ ಬ್ಯಾಂಕ್ಗಳು, ನಮ್ಮ ಪತ್ತಿನ ಬ್ಯಾಂಕ್ಗಳು ರೈತರಿಗೆ ಜಾಸ್ತಿ ಸಹಾಯ ಮಾಡೋದಿಲ್ಲ. ಆದ್ರೂ ಕೂಡ ಎಲ್ಲ ವರ್ಗದವ್ರಿಗೆ, ವರ್ತಕರಿಗೆ, ಬೇರೆಯವ್ರಿಗೆ ಮನೆಯಿಂದ ಹಿಡಿದು ಹಳ್ಳಿಗಳೆಲ್ಲ ಕೂಡ ಸಹಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇವತ್ತು ಬದುಕನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಒತ್ತನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಹಿರಿಯ ನಾಯಕರುಗಳಂತ SR ಪಾಟೀಲ್ರಿಂದ ಹಿಡಿದು ಶಿವಾನಂದ ಪಾಟೀಲ್ ಅವರು, ಅಜಯ್ ಕುಮಾರ್ ಸರ್ನಾಯ್ಕು, ಇವರೆಲ್ಲ ಸಹಕಾರ ಕ್ಷೇತ್ರದಲ್ಲಿ ಸೌದಿಯವರು, ನಿರಾಣಿಯವರು ಎಲ್ಲ ಕೂಡ ವೇದಿಕೆ ಇರುವಂತ ಎಲ್ಲ ನಮ್ಮ ನಾಯಕರುಗಳು ಸಹಕಾರಿ ಕ್ಷೇತ್ರಕ್ಕೆ ಬಹಳ ದೊಡ್ಡ ಬುನಾದಿಯನ್ನು ಹಾಕಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಬ್ಯಾಂಕ್ಗಳ ಜವಾಬ್ದಾರಿಯನ್ನು ತೆಗೆದುಕೊಂಡು ಸೇವೆಯನ್ನು ಮಾಡ್ತಾ ಇರೋದು ನಾವ್ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಸೊ ಸಹಕಾರಿ ತತ್ವ ಜನರ ಬದುಕಿಗೆ ಒಂದು ಭಾಗವಾಗಬೇಕು ಅನ್ನೋ ದೃಷ್ಟಿಯಿಂದ, ಇದನ್ನ ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಮಹಾತ್ಮ ಗಾಂಧೀಜಿಯವರು ಕೂಡ ಅವತ್ತಿನ ಕಾಲದಲ್ಲಿ ಸಹಕಾರ ತತ್ವ ಮತ್ತು ಹಳ್ಳಿಗೊಂದು ಶಾಲೆ, ಒಂದು ಸೊಸೈಟಿ, ಒಂದು ಪಂಚಾಯಿತಿ ಇವೆಲ್ಲ ಕೂಡ ಇದ್ದಾಗ ಮಾತ್ರ ಹಳ್ಳಿ ಬದುಕಲಿಕ್ಕೆ ಸಾಧ್ಯ ಅನ್ನೋದನ್ನ
ಈ ಸಂದರ್ಭದಲ್ಲಿ ನಮಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಸೊ ಹಂಗೆ ಇವತ್ತು ನಾವೆಲ್ಲ ಕೂಡ ಇವತ್ತು ಈ ಸಹಕಾರ ಕ್ಷೇತ್ರದಲ್ಲಿ ಬೆಳೆಸಲಿಕ್ಕೆ ನಾವೆಲ್ಲ ದೊಡ್ಡ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇವತ್ತು ಈ ರಾಜ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ನೀವು ತಂದಿದ್ದು ನಾನು ಮತ್ತು ಸಿದ್ದರಾಮಯ್ಯನವರು ಮತ್ತು ಎಲ್ಲ ನಮ್ಮ ನಾಯಕರುಗಳು ಒಟ್ಟಿಗೆ ಸೇರಿ ಇಡೀ ರಾಜ್ಯದ ಉದ್ದಕ್ಕೂ ಕೂಡ ಪ್ರವಾಸ ಮಾಡಿ ನಮ್ಮ ಮೇಲೆ ವಿಶ್ವಾಸವಿಡಿ ಒಂದು ಶುದ್ಧವಾದಂತಹ ರಾಜಕಾರಣವನ್ನು ಕೊಡ್ತೇವೆ, ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ತರ್ತೇವೆ ಅನ್ನೋ ದೃಷ್ಟಿಯಿಂದ ನಿಮ್ಮ ಮೇಲೆ ಭರವಸೆಯನ್ನ ಇಡಿ ಅಂತ ಹೇಳಿ ಮನವಿಯನ್ನು ನಾವು ಮಾಡಿದ್ವು. ಇವತ್ತು 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ. ಬೇರೆ ಪಕ್ಷದವರು ಟೀಕೆ ಮಾಡಿದ್ರು ಇದು ಸಾಧ್ಯನಾ ಅಂತ ಹೇಳಿ. ನಮಗೆ 52,000 ಕೋಟಿ ರೂಪಾಯಿ ಇವತ್ತು ಹಣ ಕೊಡ್ತಾ ಇದ್ದೇವೆ. ಪಕ್ಷ ಭೇದ ಜಾತಿ ಧರ್ಮ ಇಲ್ಲ. ಇವತ್ತು ಎಲ್ಲ ಕುಟುಂಬಗಳಿಗೂ ಕೂಡ ಇವತ್ತು ನೇರವಾಗಿ ವಿದ್ಯುತ್ ಶಕ್ತಿ ಯೋಜನೆಯಲ್ಲಿ ನನ್ನ ತಾಯಂದಿರ ಪ್ರಯಾಸ 2,000 ರೂಪಾಯಿ ಅವರ ಮನೆ ಬಾಗಿಲಿಗೆ, ಯುವಕರಿಗೆ ಉದ್ಯೋಗ ನಿಧಿ, ಹೀಗೆ ಅನ್ನಭಾಗ್ಯ. ಇವತ್ತೇನು ಈ ತೀರ್ಮಾನ ಮಾಡಿದ್ದೇವೆ, ಮನುಷ್ಯನ ಕುಟುಂಬ ಎಲ್ಲ ಕೂಡ ಬೆಳಲಿಕ್ಕೆ, ಅವರ ಕಷ್ಟ ಸುಖವನ್ನು ನಿವಾರಣೆ ಮಾಡಲಿಕ್ಕೆ ಈ ಯೋಜನೆಗಳನ್ನು ತಂದಿದ್ದೇವೆ. ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ, ಒಂದು ಹೆಣ್ಮಗಳು ಆ ಗಂಡನಿಗೆ 2,000 ರೂಪಾಯಿನ ಪ್ರತಿ ತಿಂಗಳು ಕೂಡ ಹಣವನ್ನ ಬ್ಯಾಂಕಿಗೆ ಕಟ್ಟಿ ಆ ಒಂದು ಬ್ಯಾಂಕ್ನಿಂದ ಟ್ರ್ಯಾಕ್ಟರ್ನ ತೆಗೆದುಕೊಂಡಂತ ಇತಿಹಾಸ ಇದೆ, ಲೈಬ್ರರಿ ಮಾಡಿದಂತ ಇತಿಹಾಸ ಇದೆ, ಆ ಕುಟುಂಬಕ್ಕೆ ವಿದ್ಯಾಭ್ಯಾಸಕ್ಕೆ ಬಳಸ್ಕೊಂಡಂತ ಒಂದು ಇತಿಹಾಸ ಇದೆ. ಹಂಗೆ 1,22,00,000 ಮಹಿಳೆಯರು ತಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಲಿಕ್ಕೆ ಇವತ್ತು ಎಲ್ಲರೂ ಕೂಡ ಸಹಕಾರಿಯಾಗಿದೆ. ಇವತ್ತು ಮೊನ್ನೆ ನಿಮ್ಮ ಬಾಗಲಕೋಟೆ ಮತ್ತು ಈ ಉತ್ತರ ಕರ್ನಾಟಕದಿಂದ ಬೆಳಗಾವಿಯಿಂದ ನನ್ನ ತಾಯಂದಿರೆಲ್ಲ ಬೆಂಗಳೂರು ಬಂದು ರೊಟ್ಟಿ ಎತ್ಕೊಂಡೋಗಿ ಮಾರಿ ತಿಂಗಳಿಗೆ 20,000ಕ್ಕೂ ಹೆಚ್ಚು ಸಂಪಾದನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಹಂಗೆ ಇವತ್ತು ನಮ್ಮ 5 ಗ್ಯಾರಂಟಿಯಿಂದ ಇವತ್ತು ಜನರಿಗೆ ಅನುಕೂಲ ಆಗಿದೆ. ಇವತ್ತು ನನಗೆ ಮುಖ್ಯಮಂತ್ರಿಗಳು ನಮ್ಮ ಪಕ್ಷ 2 ಸೇರಿ ಬೆಂಗಳೂರು ನಗರ ಮತ್ತು ನಾನೇ ಈ ನೀರಾವರಿ ಇಲಾಖೆಯ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದೇನೆ. ಏಕೆಂದ್ರೆ ನಮ್ಮ ನೀರು ನಮ್ಮ ಹಕ್ಕು, ಈ ಹೋರಾಟ ಪ್ರಾರಂಭವನ್ನು ನಾನು ಮಾಡ್ತೇನೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಿಮ್ಮ ಒಂದು ಕೃಷ್ಣಾ ಜಲ ನಿಗಮಕ್ಕೆ ಒಂದು ಸ್ಥಾಪನೆಯನ್ನ ಆಲ್ಮಟ್ಟಿ ಡ್ಯಾಮ್ಗೆ ಅಡಿಪಾಯವನ್ನು ಹಾಕಿ ಅವತ್ತು ಪ್ರಾರಂಭವನ್ನು ಮಾಡಿದ್ರು. 524 ಕಡೆಗೆ ಹೇರಿಸಬೇಕು ಅಂತೇಳಿ ಇವತ್ತು ಅವತ್ತಿನ ಕಾಲದಲ್ಲಿ ನಿರ್ಧಾರ ಆಯಿತು. ಇವತ್ತು ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ನಮ್ಮ ಎಲ್ಲ ಶಾಸಕರು, JT ಪಾಟೀಲ್ರು, ಕಲೋದಿಯವರು, ನಮ್ಮ ಸೌದಿಯವರು, ಇಲ್ಲಿ ಜಿಲ್ಲೆಯಲ್ಲಿರುವಂತಹ ಎಲ್ಲ ನಾಯಕರು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಕೂಡ ಈ ಜಿಲ್ಲೆ ಎಲ್ಲ ಸಂಬಂಧಪಟ್ಟಂತ ಎಲ್ಲ ಶಾಸಕರು, ಇವತ್ತು ನಮ್ಮ ಎಲ್ಲ ಮಂತ್ರಿಗಳು, ಶಿವಾನಂದ ಪಾಟೀಲ್ ಇರ್ಬೋದು, ತಿಮ್ಮಾಪುರ್, ಇವರೆಲ್ಲ ಸೇರಿ ನಮ್ಮ ಬಿಜೆಪಿ ಶಾಸಕರುಗಳು ಕೂಡ ಬಂದಿದ್ರು. ನಾನು ಮುಖ್ಯಮಂತ್ರಿಗಳ ಕರೆದು ಅವ್ರ ಮೇಲೆ ಗಲಾಟೆ ಮಾಡಿದೆ. ಕೆಲವರೆಲ್ಲ ಬ್ಯಾಂಕ್ನವ್ರ ಜೊತೆ, ಬ್ಯಾಂಕಲ್ಲ ಲಾಯರ್ಗಳ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಇವತ್ತು ಅತಿ ಹೆಚ್ಚು ಹಣವನ್ನ ಕೊಡ್ಲಿಕ್ಕೆ ಆದೇಶಗಳನ್ನ ಮಾಡಿದ್ದಾರೆ. ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿಗಿಂತ ಹೆಚ್ಚಿಗೆ ಹಣ ಬೇಕು ಅಂತೇಳಿ ನಾನು ನಿಯಂತ್ರಣ ಮಾಡಿದ್ದೇನೆ. ಕನ್ಸರ್ನ್ ಅಕ್ವಿಷನ್ ಮಾಡಲಿಕ್ಕೆ ಕೊನೆಗೆ ಒಂದು ಒಪ್ಪಂದವನ್ನು ಮಾಡಿ 524ವರೆಗೂ ಕೂಡ ಈಗೇನೆ ನಾವು ಸಿದ್ಧತೆಯನ್ನು ಮಾಡಿಕೊಂಡು ಆದಷ್ಟು ಜಲ್ದಿ ಆ 524ವರೆಗೂ ಏರಿಸಿ ಎಲ್ಲ ರೈತರ ಬದುಕನ್ನ ಹಸನು ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆಗಲೇ ಏನು ನಮಗೆ ಗೆಜೆಟ್ ನೋಟಿಫಿಕೇಶನ್ ಆಗಬೇಕಾಗಿದೆ, ಅದ್ರ ಬಗ್ಗೆ ಈಗಾಗಲೇ ನಾವು ಸಿದ್ಧತೆಯನ್ನು ನಾವು ಮಾಡ್ಕೊಳ್ತಾ ಇದ್ದೇವೆ. ಅದಕ್ಕಾಗಲೇ ಈಗ ಒತ್ತಡವನ್ನು ನಾವು ಹೇಳ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಕೂಡ ಅವಶ್ಯಕತೆ ಏನಿದೆ ಅಂತ ಕೂಡ ಅರ್ಥ ಆಗಿದೆ. ಸೊ ನೀರು ಸಮುದ್ರಕ್ಕೆ ಹೋಗೋದನ್ನ ತಪ್ಪಿಸ್ಬೇಕು, ನಮ್ಮ ರೈತರ ಬದುಕನ್ನು ಹೆಚ್ಚಿಸಬೇಕು, ಆರ್ಥಿಕವಾಗಿ ಹೆಚ್ಚಿಗೆ ಆಗಬೇಕು, ಅವರ ನೀರಾವರಿ ಕ್ಷೇತ್ರವನ್ನು ಹೆಚ್ಚಿಸಬೇಕು. ಆ ದೃಷ್ಟಿಯಿಂದ ಇವತ್ತು ನಮ್ಮ ಸರ್ಕಾರ ಈಗಾಗಲೇ ನೀರಾವರಿ ಇಲಾಖೆಗೆ 22,000 ಕೋಟಿ ರೂಪಾಯಿಯನ್ನ ನಿಗದಿ ಮಾಡಿದೆ. ಆದರೆ ನಮ್ಮ ಮ್ಯಾನಿಫೆಸ್ಟೋಲ್ಲಿ 5 ವರ್ಷಕ್ಕೆ
2 ಕೋಟಿ ರೂಪಾಯಿ 2 ಲಕ್ಷ ಕೋಟಿ ಕೊಡ್ತೀವಿ ಅಂತೇಳಿ ನಾವು ಭರವಸೆಯನ್ನು ನಾವು ಕೊಟ್ಟಿದ್ದೇವೆ. ಆದರೆ ಗ್ಯಾರಂಟಿಗಳ ಇರೋದ್ರಿಂದ ನಾವು ಅದನ್ನ ಪ್ರತಿ ವರ್ಷ 40,000 ಕೋಟಿ ಕೊಡಕ್ಕಾಗಲಿಲ್ಲ. ಆದರೆ ಮುಂದಕ್ಕೆ ಯಾವ ರೀತಿ ಮಾಡ್ಬೋದು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ನಾವೆಲ್ಲ ಕೂಡ ಬದ್ಧವಾಗಿದ್ದೇವೆ. ಸೊ ಇಲ್ಲೂ ಕೂಡ ಈ ಭಾಗದಲ್ಲೂ ಕೂಡ ಅನೇಕ ಹೊಸ ಯೋಜನೆಗಳನ್ನ ಈಗಾಗಲೇ ನಾವು ಸಿದ್ಧತೆಯನ್ನು ಕೂಡ ಮಾಡಿಕೊಂಡು ಕೆಲಸ ಕೂಡ ನಡೀತಾ ಇದೆ. ನಮ್ಮ ಸ್ಥಳೀಯ ಶಾಸಕರು ಮತ್ತು ನಮ್ಮ ಆನಂದ್ ನ್ಯಾಮೇಗೌಡರು ಅವರು ಕೂಡ ನಮ್ಮ ಹತ್ರ ಬಂದು ಅನೇಕ ಸಂದರ್ಭದಲ್ಲಿ ಒತ್ತಡವನ್ನು ಮಾಡಿ ನನಗೆ ಈ ಮಟಗುಬ್ಬಿ ಏತ ನೀರಾವರಿ ಯೋಜನೆಗೆ 216 ಕೋಟಿ ರೂಪಾಯಿ ಕೋಟಿಗಳನ್ನ ಈಗಾಗಲೇ ಆಡಳಿತ ಅನುಮೋದನೆಯನ್ನ ನೀಡಿ ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಕಾರ್ಯಕ್ರಮವನ್ನ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದನ್ನು ನನಗೆ ಇಲ್ಲಿ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇದಲ್ಲದೆ ವೆಂಕಟೇಶ್ವರ ಏತ ನೀರಾವರಿ ಯೋಜನೆಗೆ 60 ಕೋಟಿಗಳು ಮತ್ತು ಮುಳಗೇರಿ ಹಲಗಡಿ ಏತ ನೀರಾವರಿ ಯೋಜನೆಗೆ 197 ಕೋಟಿಗಳು ಇದು ಕೂಡ ಈಗಾಗಲೇ ಅನುದಾನದೊಂದಿಗೆ ಕಾಮಗಾರಿ ಇವತ್ತು ಪ್ರಗತಿಯಲ್ಲಿದೆ. ಅಥಣಿಯಲ್ಲಿ ನಮ್ಮ ಸೌದಿ ಮುಖಂಡರಿದ್ದಾರೆ, ಅವರೊಂದು ಲಾಟ್ರಿ ಹೊಡೆದ್ಬಿಟ್ರು. ನಮ್ಮ ಪಕ್ಷಕ್ಕೆ ಬಂದು MLA ಆಗಿ ಈಗ ನಮ್ಮ ನಾಯಕರಾಗಿ ಈಗ 1480 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಅವರ ಕ್ಷೇತ್ರದಲ್ಲಿ ಇವತ್ತು ಕೆಲಸ ಆಗ್ತಾ ಇದೆ. ಸುಮಾರು 9,950 ಹೆಕ್ಟೇರ್ ಈ ನೀರಾವರಿಯನ್ನ ಸೌಲಭ್ಯನ ಒದಗಿಸಲಿಕ್ಕೆ ಈಗಾಗಲೇ ಆಗಿದೆ. ಇದಲ್ಲದೆ ಇಪ್ಪರ್ಗಿ ಬ್ಯಾರೇಜ್ ಕೆಳಭಾಗದಲ್ಲಿ 60 ಕೋಟಿ ರೂಪಾಯಿ ಬ್ರಿಡ್ಜ್ ಕಾಮಗಾರಿಯನ್ನು ಕೂಡ ಈಗಾಗಲೇ ಪ್ರಗತಿಯಲ್ಲಿದೆ. ಹಿಂಗೆ ಇವತ್ತು ನೀರಾವರಿಗೆ ನಾವು ಅತಿ ಹೆಚ್ಚು ನೀರನ್ನು ನಾವು ಕೊಡ್ತಾ ಇದ್ದೇವೆ. ಏನು ಇವತ್ತು ಎಥೆನಾಲು ಮತ್ತು ಅನೇಕ ವಿದ್ಯುತ್ ಶಕ್ತಿ ಯೋಜನೆ ಇವೆಲ್ಲ ಕೂಡ ಬಂದಿರೋದ್ರಿಂದ ರೈತರು ಕೂಡ ಒಳ್ಳೆ ದುಡ್ಡು ಸಿಗ್ತಾ ಇದೆ. ಆದರೆ ನಿಮ್ಮ ಬದುಕನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ನೀವೆಲ್ಲ ಕಾರ್ಯಕ್ರಮವನ್ನ ನೀವು ರೂಪಿಸಬೇಕು. ಈ ವರ್ಷ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಹುಶಃ ಇಡೀ ರಾಜ್ಯದ ಇತಿಹಾಸದಲ್ಲಿ 4 ಲಕ್ಷ ಕೋಟಿಗಳಿಗೂ ಹೆಚ್ಚು ಕೋಟಿ ಒಂದು ದಾಖಲೆ ಬಜೆಟ್ ಅನ್ನ ನಾವು ಮಂಡಿಸಿದ್ದೇವೆ. ಬಹುಶಃ ಇತಿಹಾಸಕ್ಕೆ ಒಂದು ದೊಡ್ಡ ಪುಟಕ್ಕೆ ನಮ್ಮ ಸಿದ್ದರಾಮಯ್ಯನವರು ಸುಮಾರು 16 ಬಜೆಟ್ ಅನ್ನು ಮಂಡಿಸಿ ಇವತ್ತು ಸೇರಿ ಈ ರಾಜ್ಯಕ್ಕೆ ಒಂದು ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಇದನ್ನೆಲ್ಲ ನಾವು ಬಳಸಿಕೊಂಡು ಹೆಮ್ಮರವಾಗಿ ಎಲ್ಲ ವರ್ಗದ ಜನರಿಗೆ ಒಂದು ವಿಶ್ವಾಸ ಇರಲಿ, ನಮ್ಮ ಕಾಂಗ್ರೆಸ್ ಸರ್ಕಾರ ಜಾತಿ ಮೇಲೆ ರಾಜಕಾರಣ ನಾವು ಮಾಡೋದಿಲ್ಲ, ನೀತಿ ಮೇಲೆ ನಾವು ರಾಜಕಾರಣ ಮಾಡ್ತೀವಿ, ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡ್ತಿದ್ವಿ. ಈ ಒಂದು ಸಹಕಾರ ತತ್ವ ಏನಿದೆ, ಈ ಒಂದು ಸರ್ವರಿಗೂ ಸಮಬಾಳು ಸಮಪಾಳು ಏನಿದೆ, ಅದು ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರದ ಮೂಲ ಸಿದ್ಧಾಂತ. ಈ ಸಂವಿಧಾನವನ್ನು ರಕ್ಷಣೆ ಮಾಡಿಕೊಂಡು ಸಂವಿಧಾನದಲ್ಲಿ ಏನು ನಮ್ಮ ಹಿರಿಯರು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸವನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಇವತ್ತು ವೇದಿಕೆಯಲ್ಲಿ ನಮ್ಮ SR ಪಾಟೀಲ್ ಅವರಿಂದ ಹಿಡಿದು ಬಹಳ ಹಿರಿಯ ನಾಯಕರು ಈ ಪಕ್ಷಕ್ಕೆ ಅವರು ಮತ್ತು ನಮ್ಮ 2 ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷಗಳಿದ್ದಾರೆ, ಅಜಯ್ ಮತ್ತು ನಮ್ಮ ಮಂತ್ರಿಗಳು ಶಿವಾನಂದ್ ಅವರು, ಇವರು ಕೂಡ ಈ ಭಾಗದಲ್ಲಿ ಸರ್ಕಾರ ಕ್ಷೇತ್ರದ ಜವಾಬ್ದಾರಿಯನ್ನು ತೆಗೆದುಕೊಂಡು ಮತ್ತು ಹೆಚ್ಚು ಜನರಿಗೆ ಶಕ್ತಿಯನ್ನು ಕೊಟ್ಕೊಂಡು ಇವತ್ತು ಜನರ ಸೇವೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಸೊ ಅದರಿಂದ ಈ ಸೇವೆಯನ್ನ ಮಾಡ್ತಾ ಇದ್ದಂತ ಎಲ್ಲ ನಾಯಕರುಗಳನ್ನ ಸ್ಮರಿಸ್ಕೊಳ್ಬೇಕಾದ್ದು ನನ್ನೆಲ್ಲರ ಕರ್ತವ್ಯ. ಆದ್ರಿಂದ ನಿಮಗೆ ನನ್ನ ಮೇಲೆ ವಿಶ್ವಾಸ ಇರಲಿ, ನನಗೆ ಆತ್ಮವಿಶ್ವಾಸ ಇದೆ. ಇವತ್ತು ನೀವೆಲ್ಲ ನಾವು ದುಡಿತಾ ಇರೋಂಥ ನಾವು ಮಾರ್ಗದರ್ಶನ ಗಮನದಲ್ಲಿಟ್ಕೊಂಡು ಮತ್ತೆ 2028ಕ್ಕೆ ಮತ್ತೆ ನನಗೆ ಆಶೀರ್ವಾದ ಕೊಟ್ಟು ಈ ರಾಜ್ಯವನ್ನ ಮುನ್ನಡೆಸಲಿಕ್ಕೆ ತಾವೆಲ್ಲ ಸೇರಿ ಸಹಕಾರವನ್ನು ಕೊಟ್ಟು ನಮಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಒಂದು ಪರಿಶುದ್ಧವಾದಂತಹ ರಾಜಕಾರಣವನ್ನು ಮಾಡಿಕೊಂಡು ನಮ್ಮ ಸರ್ಕಾರ ಬಂದಿದೆ. ಶ್ರೀಗಳೆಲ್ಲ ಕೂಡ ಇವತ್ತು ಬಂದಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಸದಸ್ಯರೇ ಇವತ್ತು ಆಶೀರ್ವಾದ ಮಾಡಲಿಕ್ಕೆ ಇವತ್ತು ಶಕ್ತಿ ತುಂಬಲಿಕ್ಕೆ ಬಂದಿದ್ದಾರೆ. ನಾವು ಭಾಷಣ ಮಾಡಲಿಕ್ಕೆ ಬಂದಿದ್ದಲ್ಲ, ನಿಮ್ಮ ಜೊತೆ ಬಾಗಲಕೋಟೆ ಮಹಾಜನತೆ ಜೊತೆಲಿ ಈ ಬ್ಯಾಂಕಿನ ಎಲ್ಲ ಸದಸ್ಯರಲ್ಲಿ ನಾನು ಕೂಡ
ಈ ಡೆಪ್ಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಇದ್ದಾನೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷದಿಂದ ಇಲ್ಲಿಗೆ ಬಂದಿದ್ದೇನೆ. ಆದ್ದರಿಂದ ಬಂಧುಗಳೇ, ಇವತ್ತು ತಾವೆಲ್ಲ ಈ ಸಹಕಾರ ಕ್ಷೇತ್ರವನ್ನು ಉಳಿಸಬೇಕು, ಈ ಬ್ಯಾಂಕ್ ಅನ್ನ ಉಳಿಸಬೇಕು. ಇಡೀ ನಮ್ಮ ಬದುಕಿನಲ್ಲಿ ಸಹಕಾರ ತತ್ವದಲ್ಲಿ ನಾವೆಲ್ಲ ಬೆಳಿಬೇಕು. ಕುಟುಂಬದಲ್ಲಿರ್ಬೋದು, ಹೊರಗಡೆ ಇರ್ಬೋದು, ಈ ಸಹಕಾರ ಕ್ಷೇತ್ರ ಬಹಳ ಮುಖ್ಯ. 1940ರಿಂದ ಏನು ಹಿರಿಯರು ಇಲ್ಲಿವರೆಗೂ ಕೂಡ ಈ ಬ್ಯಾಂಕ್ ಅನ್ನ ನಡೆಸ್ಕೊಂಡು ಬಂದಿರೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಶುದ್ಧವಾದಂತ ಆಡಳಿತ ಇದ್ರೆ, ಮಾರ್ಗದರ್ಶನ ಇದ್ರೆ, ಈ ನ್ಯಾಯಕತ್ವ ಇದ್ರೆ ಮಾತ್ರ ಇಷ್ಟು ದೊಡ್ಡದಾಗಿ ಬೆಳೆಯಲಿಕ್ಕೆ ಸಾಧ್ಯ. ಆದ್ರಿಂದ ಸಂಪತ್ತನ್ನ ಹಂಚಬೇಕು, ಅಧಿಕಾರವನ್ನು ಹಂಚಬೇಕು. ಶೇರಿಂಗ್ ಅಂಡ್ ಕೇರಿಂಗ್ ಆರ್ ದಿ ಸೀಕ್ರೆಟ್ಸ್ ಆಫ್ ಲಿವಿಂಗ್ ಅಂತೇಳಿ ನನಗೆ ಅದ್ರ ಮೇಲೆ ಬಹಳ ನಂಬಿಕೆ ಇದೆ. ಇವತ್ತು ನಮ್ಮ ನಂದಿನಿ ಹಾಲು ಇಡೀ ರಾಷ್ಟ್ರದಲ್ಲೇ ಯಾವ ರೀತಿ ಹೆಸರನ್ನ ಪಡೆದಿದೆ ಅಂದ್ರೆ ರೈತರಿಂದ, ರೈತರ ಬದುಕಿನಿಂದ. ಸಿಲ್ಕು ಮಿಲ್ಕು ನಮ್ಮ ಭಾಗದಲ್ಲಿ ಇವೆರಡೇ ನಮ್ಗೆ ಆಧಾರ ಸ್ತಂಭ. ನಿಮ್ಗೆ ಹೆಂಗೆ ರೇಷ್ಮೆ ಹಂಗೆ. ಇನ್ನೊಂದು ನಂಗೆ ಬಹಳ ಸಂತೋಷ, ಉತ್ತರ ಕರ್ನಾಟಕದಲ್ಲೂ ಕೂಡ ಈಗ ರೇಷ್ಮೆ ಬೆಳೀಲಿಕ್ಕೆ ಬಹಳ ಪ್ರಾರಂಭವನ್ನು ಮಾಡಿದ್ದಾರೆ. ಬೆಳೀರಿ. ರೇಷ್ಮೆಯಲ್ಲೂ ಕೂಡ ಅತಿ ಹೆಚ್ಚು ಆದಾಯ ಇವತ್ತು ಚೈನಾದಿಂದ ಇಂಪೋರ್ಟ್ ಕಡಿಮೆ ಆದಮೇಲೆ ರೇಷ್ಮೆ ಕೂಡ ಒಳ್ಳೆ ಬೆಲೆ ಇದೆ. ಅದಕ್ಕೂ ಕೂಡ ತಾವೆಲ್ಲ ಕೂಡ ಆಲೋಚನೆಯನ್ನು ಮಾಡಿ ಅನ್ನೋ ಮಾತನ್ನ ಹೇಳಿ ನಿಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ, ರೈತರ ಬದುಕು ಯಾವ ಇಂಜಿನಿಯರು ಯಾವ ಆಫೀಸರ್ಗಿನ್ನ ಅತಿ ಹೆಚ್ಚಿಗೆ ಸಂಪಾದನೆ ಮಾಡುವಂತ ಶಕ್ತಿ ರೈತರಲ್ಲೂ ಕೂಡ ಇವತ್ತು ಇದೆ ಅನ್ನೋದನ್ನ ನಿಮ್ಮ ಫ್ಯಾಕ್ಟರಿಗಳೇ ಸಾಕ್ಷಿ. ಇದನ್ನ ತಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಪ್ರಾರ್ಥಿಸಿ ನಿಮಗೆ ಶುಭವನ್ನು ಹಾರೈಸಿ, ನಾನು ನಮ್ಮ ಯೂತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಂತ ನಲ್ಪಟ್ರವರು ನಿಮ್ಮನ್ನೆಲ್ಲ ಅವರು ಕೂಡ ಬಹಳ ಆಸೆಯಿಂದ ಈ ಭಾಗಕ್ಕೆ ಬರಬೇಕು ಅಂತ ಹೇಳಿ ಬಂದರು. ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಕೂಡ, ರಾಜ್ಯದ ಮಟ್ಟದ ನಾಯಕರುಗಳು ಇವರೆಲ್ಲ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಅವರೆಲ್ಲರೂ ಕೂಡ ಶುಭವನ್ನು ಹಾರೈಸಿ, ಮುಖ್ಯವಾಗಿ ಈ ಸಂಸ್ಥೆಯ ಸಹಕಾರ ಸಂಘದ ಈ ಬ್ಯಾಂಕಿನ ಆಡಳಿತ ಮಂಡಳಿಗೆ ಮತ್ತು ವಿಶೇಷವಾಗಿ ನನ್ನ ಯುವ ಮಿತ್ರ ರಾಹುಲ್ ರಘುನಾಥ್ ಅವರಿಗೆ ಅಭಿನಂದಿಸಿ, ಮತ್ತು ನಮ್ಮ ಆನಂದ್ ನ್ಯಾಮೇಗೌಡರು ಅವರು ಕೂಡ ಅವರ ಅವಧಿಯಲ್ಲಿ ಒಂದು ಉತ್ತಮವಾದಂತಹ ಕೆಲಸವನ್ನು ಮಾಡಿ ನಿಮ್ಮ ಸೇವೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.